ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಕ್ ಪೂಜಾ ವ್ಲಾಗ್ಸ್. ನಾನು ಪೂಜಾ ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಇದು ಹೇಳ್ದಂಗೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ನಾನು ಹೇಳಿದ್ದೆ ನಮ್ಮ ಅಮ್ಮನ ಮನೆಯಲ್ಲೇ ಈ ವರ್ಷ ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂತ. ಪ್ಲ್ಯಾನಲ್ಲಿ ಚೇಂಜ್ ಆಯಿತು. ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ನಾವು ಫಸ್ಟ್ ಶಾಪಿಂಗ್ ಅಂತ ಹೋದ್ವಿ. ಅಲ್ಲಿ ಹಿಂದಿನ ದಿನ ಸಂಜೆನೇ ಶಾಪಿಂಗ್ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ನೋಡಿದ್ದು ನಾವು ಈ ಡೆಕೋರೇಷನ್ ಐಟಮ್ ತುಂಬಾ ವರ್ತ್ ಅನಿಸ್ತು. ತುಂಬ ಚೆನ್ನಾಗೋಯಿತು. ಬಿದ್ರಲ್ಲಿ ಮಾಡಿದ್ರು, ಲೈಟ್ ವೆಯ್ಟ್ ಇದು. ಫಸ್ಟ್ ಅದನ್ನು ಇದಾ ಅಂತ ಈ ಥರ ಕರ್ಟನ್ ಥರ ಹಾಕದ, ಬಾಳೆ ಎಲೆ ಡಿಸೈನು ಅಂತ ನೋಡಿದ್ವಿ. ಅದ ಅಂತೆಲ್ಲ ಯೋಚನೆ ಮಾಡಿಕೊಂಡು ಫೈನಲ್ ಆಗಿ ಬಿದ್ರದ್ದೇ ತೊಗೊಂಡ್ವಿ. ಅದಾದಮೇಲೆ ಎಷ್ಟೊಂದು ಕಲೆಕ್ಷನ್ಸು. ನೋಡಿದ್ರೆ ಇದು ಮರ್ತೋಗಿದೆ, ಅದು ಮರ್ತೋಗಿದೆ ಅಂತ. ಮೋಸ್ಟ್ ಆಫ್ ದ ಶಾಪಿಂಗ್ ಆಲ್ರೆಡಿ ಎಲ್ಲ ಮಾಡಿಟ್ಟಿದ್ರು. ನಮ್ಮತ್ತೆ ಎಲ್ಲ ಆಗಿತ್ತು. ಬೇಸಿಕ್ ಏನು ಬೇಕೋ ಈ ಥರ ಬಾಳೆ ಕಂಬ ಚುಚ್ಚ ಕಬ್ಬಿಣದ್ದು ಕೂಡ ತಗೊಂಡೆ. ತುಂಬ ಚೆನ್ನಾಗಿತ್ತು. ಬರೀ ಒಂದು ಅಂಗಡಿಲೇ ನೋಡಿಲ್ಲ, ಒಂದು 2-3 ಅಂಗಡಿಲಿ ಹಾಪ್ ಮಾಡ್ತಾಯಿದ್ವಿ. ಈ ವೈಟ್ ಡಿಸೈನು ಚೆನ್ನಾಗಿದೆಯಾ, ಆಮೇಲೆ ನಮ್ಮ ವಾಲ್ಗೆ ಅದಷ್ಟು ಲುಕ್ಕಾಗಿ ಕಾಣಲ್ಲ ಅಂತ ಮುಖವಾಡಗಳೆಲ್ಲ ನೋಡಿದ್ವಿ. ಫೈನಲಿ ಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ಎಲ್ಲ ಪ್ರತಿ ವರ್ಷ ಹೊಸದೇ ತೊಗೊಳ್ಳೋದು ನಾವು. ಅದು ತೊಗೊಂಡು ಈ ಸರಿ ಸ್ಪೆಷಲಾಗಿ ಗೋಲ್ಡ್ ಏನಾದರೂ ಇಡೋಣ ಅಂತ ಹೇಳಿ ಮೂಗುತಿನ ನಾವು ಗೋಲ್ಡ್ ಮೂಗುತಿ ಲಕ್ಷ್ಮಿಗೆ ಪರ್ಮನೆಂಟಾಗಿ ಹಾಕಿಬಿಡೋಣ ಅಂತ ಅದನ್ನು ತೊಗೊಂಡ್ವಿ. ಇದು ತಗೊಂಡ್ಮೇಲೆ ಲಕ್ಕಿಲಿ ನಮಗೆ ಬಾಳೆಕಂಬ ಗಾಡಿ ಅವಾಗ ತಾನೇ ಬಂತು ಸಂಜೆ. ಅವರು ನಮಗೆ ಹೊಸದೇ ತೆಗೆದುಕೊಟ್ರು. ಅಷ್ಟರಲ್ಲಿ ಎಷ್ಟು ಲಗೇಜ್ ಇಟ್ಕೊಂಡಿದ್ದೆ ಅಂತ ನಾನು ತೋರಿಸ್ತಾ ಇದ್ದೆ. ಫೈನಲಿ ಬಾಳೆ ಕಂಬ ತಗೊಂಡು ಹೋಗಿ ಸ್ಯಾರಿ ಡ್ರಿಪ್ಪಿಂಗ್ ಶುರು ಮಾಡೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು. ಹೋಗೋದಕ್ಕೂ ಮುಂಚೆ ನಾನು ಇದನ್ನು ಹೇಳಕ್ಕೆ ಮರ್ತೆ ನೋಡಿ, ಇಲ್ಲಿ ಒಬ್ಬಟ್ಟಿಗೆ ಬೇಕಾಗಿದ್ದ ಐಟಮ್ಸ್ ಕೂಡ ಫ್ರೆಶ್ ಆಗಿ ಅವತ್ತೇ ತೊಗೊಳೋದು, ಹಿಂದಿನ ದಿವಸ ಅಲ್ವಾ ಎಲ್ಲರೂ. ಒಬ್ಬಟ್ಟಿಗೆ ಏನೇನು ಬೇಕೋ ದಿನಸಿ ಅಂಗಡಿಗೆ ಹೋಗಿ ಅಲ್ಲೂ ಕೂಡ ಶಾಪಿಂಗ್ ಮಾಡಿ, ಅದಾದಮೇಲೆ ಸ್ಯಾರಿ ಡ್ರಿಪ್ಪಿಂಗ್ ಒಂದು ಸ್ವಲ್ಪ ಸೀರೆ ಉಡ್ಸ್ಕೊಂಬಿಟ್ರೆ ಅದೇ ಒಂದು ಮೇನ್ ಟಾಸ್ಕ್ ಎಲ್ಲ ಆದಂಗೆ ಅಂತಲೇ ಹೇಳ್ಬೋದು. ಅದನ್ನು ನಾನು ಒಂದು ಸ್ವಲ್ಪ ಬೇಸಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ತಿದ್ದೆ ಅಷ್ಟೇ. ನಮ್ಮ ಅತ್ತೆ ಕೂಡ ಹೆಲ್ಪ್ ಮಾಡ್ತಿದ್ರು. ನನ್ನ ಹಸ್ಬೆಂಡ್ಗೆ ಒಳ್ಳೆ ಬೇಬಿ ಸಿಟ್ಟಿಂಗ್ ಥರ ಆಗಿತ್ತು. ನನ್ನ ಮಕ್ಕಳನ್ನ ಕರ್ಕೊಂಡು ಅವ್ರು ಆಚೆ ಈಚೆ ಓಡಾಡ್ತಾಯಿದ್ರು. ಅದೇ ನಮಗೆ ದೊಡ್ಡ ಹೆಲ್ಪ್ ಅಂತ ಹೇಳ್ಬೋದು. ಹಬ್ಬದಲ್ಲಿ ಮಕ್ಕಳನ್ನ ಯಾರಾದರೂ ನೋಡ್ಕೊಂಬಿಟ್ರೆ ಸಾಕು ಅನಿಸ್ಬಿಡುತ್ತೆ. ಅವ್ರು ಮಾಡೋ ಅದೇ ದೊಡ್ಡ ಹೆಲ್ಪ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ಕಡೆ ನಾನು ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ಕೊತಾ ಇದ್ದರೆ ಅವ್ರು ಆ ಕಡೆ ಕಳ್ಸೋಕ್ಕೆಲ್ಲ ರೆಡಿ ಇಟ್ಕೊತಾ ಇದ್ರು. ಹಬ್ಬ ಅಂದರೆ ಇದೊಂಥರ ಸಂಭ್ರಮ ಸಡಗರ ಹೇಳೋದ್ರ ಜೊತೆಗೆ ಇದೆ ಎಲ್ಲ ಸೇರಿ ಐಡಿಯಾಸ್ ಕೊಟ್ಕೊಂಡು ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಇನ್ವಾಲ್ವ್ ಆಗಿ ಮಾಡೋವಾಗ ಎಷ್ಟು ಇಂಟ್ರೆಸ್ಟ್ ಇರುತ್ತೆ. ಎಷ್ಟೆಲ್ಲ ನಾವು ಕಷ್ಟಪಟ್ಟು ಅಂತ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ಒಂದು ಎಕ್ಸೈಟ್ಮೆಂಟಲ್ಲಿ ಮಾಡ್ತೀವಿ. ಅದು ನೆಕ್ಸ್ಟ್ ಡೇ ಇಷ್ಟೊತ್ತಿಗೆಲ್ಲ ಅಯ್ಯೋ ಆಗೇ ಹೋಯ್ತಾ, ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ. ಎಲ್ಲರಿಗೂ ಆ ಫೀಲ್ ಬಂದೇ ಬರುತ್ತೆ ಅಂತ ಅನಿಸುತ್ತೆ. ಫೈನಲಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇಸಿಕ್ ಲುಕ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ಸಂಜೆನೇ ಮತ್ತೆ ನಮ್ಮ ಅಮ್ಮನ ಮನೆಗೆ ವಾಪಸ್ ಹೋದೆ. ಇದು ಬೇಸಿಕ್ ಲುಕ್ ತೋರಿಸ್ತಾ ಇದ್ದೀನಿ. ಅವ್ರು ಹೋಗೋಷ್ಟರಲ್ಲಿ ಆಲ್ರೆಡಿ ಉಡ್ಸ್ಕೊಂಬಿಟ್ಟಿದ್ರು. ನನಗೆ ವೆಯ್ಟ್ ಮಾಡಲಿಲ್ಲ, ನಾನು ಬರಲ್ಲ ಅಂದ್ಕೊಂಡಿದ್ರು. ಮತ್ತೆ ತೆಗಿಯೋದು ಬೇಡ, ಸಾಕು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಲ್ಲಿಗೆ ಬಿಟ್ವಿ. ಅದಾದಮೇಲೆ ಇದು ಫೈನಲ್ ಲುಕ್. ಪೂಜೆ ಬೆಳಗ್ಗೆನೇ ಅಮ್ಮನೂ ಪೂಜೆ ಮಾಡಿದರು. ನಾನು ಮತ್ತೆ ಹೊರಡಬೇಕು ಅಂತ ಬೆಳಗ್ಗೆನೇ ಹಬ್ಬದ ಊಟ ಒಬ್ಬಟ್ಟು ಊಟ ಎಲ್ಲ ರೆಡಿ ಇತ್ತು. ಬೆಳಗ್ಗೆ ಎದ್ದು ಪೂಜೆ ಮಾಡಿ ಹಬ್ಬದ ಊಟ ಒಬ್ಬಟ್ಟು ಊಟ ಎಲ್ಲ ಮಾಡಿಕೊಂಡು ಆ ಮಧ್ಯದಲ್ಲಿ ಊಟ ಮಾಡೋದು ಅಡುಗೆದು ಎಲ್ಲ ಕ್ಯಾಪ್ಚರ್ ಮಾಡೋದೇ ಮರ್ತೋಗಿದೆ. ಎರಡೂ ಮನೇಲೂ ನಾನು ಕ್ಯಾಪ್ಚರ್ ಮಾಡಿಲ್ಲ ಅಡುಗೆದು. ವಾಪಸ್ ಹೊರಟೆ. ಅಲ್ಲಿ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಇದು ನಮ್ಮ ಮನೆಯ ಫೈನಲ್ ಲುಕ್. ಹೋಗೊಂದಷ್ಟು ಮೇಲ್ಮೇಲೆ ಹೂವು ಎಲ್ಲ ಹಾಕಿ ಮತ್ತೆ ಪೂಜೆ ಮಾಡಿದ್ರು ಆಲ್ರೆಡಿ. ಮತ್ತು ಇನ್ನೊಂದು ಸರಿ ಹೂವು ಎಲ್ಲ ಹಾಕಿ ಇಬ್ಬರೂ ಮತ್ತೆ ಪೂಜೆ ಮಾಡಿ ಒಬ್ಬಟ್ಟೆಲ್ಲ ಮಾಡಾದಮೇಲೆ ಅಯ್ಯೋ ಅಡುಗೆದು ಏನು ಕ್ಯಾಪ್ಚರೇ ಮಾಡಿಲ್ಲ ಅಂಥೇಳಿ ಸುಮ್ಮನೆ ಹಂಗೆ ಒಬ್ಬಟ್ಟು ತೊಗೊಂಡೆ. ನೈಟು ಅರಿಶಿನ ಕುಂಕುಮ ಎಲ್ಲ ಬಂದು ತೊಗೊಂಡ್ರು. ನಾವು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅಲ್ಲೇ ಸಖತ್ತು ಒಂದು ಆಲ್ಮೋಸ್ಟ್ 30-35 ಮೆಂಬರ್ಸ್ ಬಂದಿದ್ದರು ಅಂತ ಹೇಳ್ಬೋದು. ಎಲ್ಲರಿಗೂ ಕೊಟ್ಟು ಕಳಿಸಾದ್ಮೇಲೆ ನಾವೆಲ್ಲ ನಗಾಡ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿಕೊಂಡು ಮುಗೀತು ಅವತ್ತಿಗೆ ಹಬ್ಬ. ಏನೇನು ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೆ. ಮಾಮೂಲಿ ಕಾಳುಗೊಜ್ಜು, ಕೋಸಂಬರಿ, ಒಬ್ಬಟ್ಟು, ಅನ್ನ, ಒಬ್ಬಟ್ಟು ಸಾಂಬಾರು, ಬೋಂಡ ಒಂದು ಎಕ್ಸ್ಟ್ರೆ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಇದಾಗಿತ್ತು ಈ ವರ್ಷದ ಮಹಾಲಕ್ಷ್ಮಿ ಹಬ್ಬ. ನನ್ನ 2ನೇ ಮಗಂದು ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾ ಎಲ್ಲರಿಗೂ ಆ ಲಕ್ಷ್ಮಿ ಒಳ್ಳೇದು ಮಾಡಲಿ. ನೆಕ್ಸ್ಟ್ ಡೇ ಅಲಂಕಾರ ತೆಗೆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.